ನಮ್ಮೆಲ್ಲರಿಗೂ ದೊಡ್ಡ ಕನಸುಗಳಿರುತ್ತೆ, ಹೊಸ ಹೊಸ ಗುರಿಗಳನ್ನೇ ಇಟ್ಕೊಂಡಿರ್ತೀವಿ ಅಲ್ವಾ? ಆದ್ರೆ ಶುರುವಾದ ಕೆಲವೇ ದಿನಗಳಲ್ಲಿ ಆ ಜೋಶ್ ಎಲ್ಲ ಮಾಯವಾಡಿ ಮತ್ತೆ ಅದೇ ಹಳೇ ಲೈಫಿಗೆ ವಾಪಸ್ ಬಂದ್ಬಿಡ್ತೀವಿ. ಇದೊಂದು ರೀತಿ ಎಲ್ಲರೂ ಫೇಸ್ ಮಾಡೋ ಒಂದು ಸವಾಲು. ಆದ್ರೆ ಹೀಗೆ ಯಾಕಾಗುತ್ತೆ ಅಂತ ಎಂದಾದ್ರೂ ಆಳ್ವಾಗಿ ಯೋಚನೆ ಮಾಡಿದ್ದೀರಾ? ಇದು ಕೇಳೋಕೆ ಶಾಕಿಂಗ್ ಅನ್ಸ್ಬೋದು, ಆದ್ರೆ ಹೊಸ ವರ್ಷದಲ್ಲಿ ನಾವು ತಗೊಳ್ಳೋ ನಿರ್ಧಾರಗಳಲ್ಲಿ 80% ಫೆಬ್ರವರಿ ತಿಂಗಳು ಬರೋಷ್ಟರಲ್ಲಿ ಗಾಳಿಗೆ ತೂರಿ ಹೋಗಿರುತ್ತೆ. ಹೌದು, 80%. ಇದು ಸುಮ್ನೆ ಸೋಮಾರಿತನದ ವಿಷಯ ಅಂತೂ ಖಂಡಿತ ಅಲ್ಲ. ಇದರ ಹಿಂದೆ ಇನ್ನೂ ಆಳವಾದ ಕಾರಣ ಇದೆ. ಸಾಮಾನ್ಯವಾಗಿ ನಾವು ಹೇಳೋ ಕಾರಣಗಳು ಶಿಸ್ತಿಲ್ಲ, ಮೋಟಿವೇಶನ್ ಇಲ್ಲ ಅಥವಾ ಟೈಮ್ ಸರಿಯಿಲ್ಲ ಅಂತ. ಆದ್ರೆ ಇದೆಲ್ಲ ನಿಜವಾದ ಕಾರಣಗಳಲ್ಲ, ಬರೀ ಮೇಲೆ ಕಾಣೋ ಸುಳ್ಳುಗಳು ಅಷ್ಟೇ. ಹಾಗಾದ್ರೆ ಬನ್ನಿ ಈ ಸಮಸ್ಯೆಯ ಆಳಕ್ಕೆ ಇಳಿದು ಅಸಲಿ ಕಾರಣ ಏನು ಅಂತ ಕಂಡುಹಿಡಿಯೋಣ. ಸರಿ, ಹಾಗಾದ್ರೆ ವಿಷಯದ ಆಳಕ್ಕೆ ಇಳಿಯೋಣ. ನಮ್ಮ ವೈಫಲ್ಯಗಳ ಹಿಂದಿರುವ ನಿಜವಾದ ಕಾರಣವನ್ನ ಬಯಲು ಮಾಡೋ ಸಮಯವಿದು. ಇದು ನಮ್ಮ ಯೋಜನಾ ಕ್ರಮವನ್ನೇ ಬದಲಾಯಿಸಬಹುದು. ಮೊದಲನೇದಾಗಿ ಒಂದು ವಿಷಯವನ್ನ ಮನಸ್ಸಿಂದ ತೆಗೆದುಹಾಕೋಣ. ನಾವು ಪದೇ ಪದೇ ಫೇಲ್ ಆಗ್ತಿರೋದು ಸೋಮಾರಿತನದಿಂದಂತೂ ಖಂಡಿತ ಅಲ್ಲ. ಇದೊಂದು ದೊಡ್ಡ ತಪ್ಪು ತಿಳುವಳಿಕೆ. ನಂಗೆ ಡಿಸಿಪ್ಲಿನ್ ಸಾಲ್ದೋ, ಏನೋ ಮೋಟಿವೇಶನ್ ಬರುತ್ತಿಲ್ಲ, ಈ ಮಾತುಗಳು ನಮಗೆಲ್ಲ ತುಂಬಾ ಫ್ಯಾಮಿಲಿಯರ್ ಅಲ್ವಾ? ಆದ್ರೆ ಇದೆಲ್ಲ ನಮ್ಮ ಬ್ರೇನ್ ನಮ್ಮನ್ನ ಒಂದು ದೊಡ್ಡ ಸತ್ಯದಿಂದ ಕಾಪಾಡೋಕೆ ಹೇಳೋ ಕಥೆಗಳು ಅಷ್ಟೇ. ಹೌದು, ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನ ಕಂಟ್ರೋಲ್ ಮಾಡೋ ಒಂದು ಅದೃಶ್ಯ ಶಕ್ತಿ ಇದೆ. ನಾವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರದ ಹಿಂದೆ, ನಮ್ಮ ಪ್ರತಿಯೊಂದು ಕೆಲಸದ ಹಿಂದೆ ಈ ಸಿಸ್ಟಮ್ ಕೆಲಸ ಮಾಡ್ತಾನೆ ಇರುತ್ತೆ. ನಮ್ಮ ವೈಫಲ್ಯಗಳ ನಿಜವಾದ ಮೂಲನೇ ಇದು. ಆ ಗುಪ್ತ ವ್ಯವಸ್ಥೆ ಬೇರೇನೂ ಅಲ್ಲ, ಅದುವೇ ನಮ್ಮ ಅಪ್ರಜ್ಞಾಪಕ ಗುರುತು. ಇದು ನಮ್ಮನ್ನ ಕಂಟ್ರೋಲ್ ಮಾಡೋ ಡ್ರೈವರ್ ಇದ್ದಾಗೆ. ನಮ್ಮ ಲೈಫ್ನ ರಿಮೋಟ್ ಕಂಟ್ರೋಲ್ ಇದ್ರ ಕೈಲಿದೆ, ಆದ್ರೆ ನಮಗೆ ಅದರ ಅರಿವೇ ಇರೋದಿಲ್ಲ. ನೋಡಿ, ಈ ಐಡೆಂಟಿಟಿ ಒಂದೇ ದಿನದಲ್ಲಿ ಬಂದಿದ್ದಲ್ಲ. ಚಿಕ್ಕಂದಿಂದ ನಮ್ಮ ಫ್ಯಾಮಿಲಿ ನಂಬಿಕೆಗಳು, ನಮ್ಮ ಸುತ್ತಮುತ್ತ ಇರೋ ಸಮಾಜದ ನಿರೀಕ್ಷೆಗಳು, ಮತ್ತೆ ನಾವು ಫೇಸ್ ಮಾಡಿದ ಸೋಲುಗಳು, ಇದೆಲ್ಲ ಸೇರಿ ನಮ್ಮೊಳಗೆ ಒಂದು ಅಪ್ರಜ್ಞಾಪೂರ್ವಕ ಗುರುತನ್ನ ಸೃಷ್ಟಿ ಮಾಡುತ್ತವೆ. ನಾನು ಇಂಥವನೇ ಅಥವಾ ನನ್ನ ಕೆಪಾಸಿಟಿ ಇಷ್ಟೇ ಅನ್ನೋ ನಂಬಿಕೆ ನಮ್ಮಲ್ಲಿ ಆಳವಾಗಿ ಬೇರೂರ್ಬಿಟ್ಟಿರುತ್ತೆ. ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಾವು ತಗೊಳ್ಳೋ ನಿರ್ಧಾರಗಳು ನಮ್ಮದೇ, ನಾವು ಸ್ವತಂತ್ರವಾಗಿ ಯೋಚಿಸ್ತೀವಿ ಅನ್ಕೊಳ್ತೀವಿ. ಆದ್ರೆ ಸತ್ಯ ಏನಂದ್ರೆ, ನಮ್ಮ ಆಳದಲ್ಲಿರೋ ಈ ಐಡೆಂಟಿಟಿಯೇ ನಮಗೆ ಗೊತ್ತಿಲ್ಲದೆ ನಮ್ಮ ಪರವಾಗಿ ಡಿಸಿಷನ್ ತಗೊಳುತ್ತೆ. ನಾನೊಬ್ಬ ಸೋಮಾರಿ ಅಂತ ನಮ್ಮ ಐಡೆಂಟಿಟಿ ನಂಬಿದ್ರೆ ನಾವು ಸೋಮಾರಿಯ ಹಾಗೆ ನಡ್ಕೊಳ್ತೀವಿ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ? ಯಶಸ್ಸು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಆದ್ರೆ ಸತ್ಯ ಏನಂದ್ರೆ, ನಮ್ಮ ಅಪ್ರಜ್ಞಾಪೂರ್ವಕ ಗುರುತು ಸಕಾರಾತ್ಮಕ ಬದಲಾವಣೆಯನ್ನ ಅಂದ್ರೆ ಯಶಸ್ಸನ್ನೇ ವಿರೋಧಿಸುತ್ತೆ. ಯಾಕಂದ್ರೆ ಯಶಸ್ಸು ಅಂದ್ರೆ ಬರೀ ಖುಷಿ ಮಾತ್ರ ಅಲ್ಲ, ಅದರ ಜೊತೆಗೆ ಹೊಸ ಜವಾಬ್ದಾರಿಗಳು, ಒತ್ತಡ ಮತ್ತೆ ನಮ್ಗೆ ಅಭ್ಯಾಸವೇ ಇಲ್ಲದ ಬದಲಾವಣೆಗಳು ಬರ್ತವೆ. ನಮ್ಮ ಬ್ರೇನ್ ಇದನ್ನು ಒಂದು ಡೇಂಜರ್ ಅಂತ ನೋಡುತ್ತೆ. ಅದಕ್ಕೆ ಬೆಳವಣಿಗೆಗಿಂತ ಈಗಿರೋ ಸೇಫ್ಟಿನೇ ಮುಖ್ಯ. ಇದನ್ನೇ ಕಂಫರ್ಟ್ ಟ್ರ್ಯಾಪ್ ಅಂತ ಕರೆಯೋದು, ಅಂದ್ರೆ ಆರಾಮದಾಯಕತೆಯ ಬಲೆ. ನಮ್ಮ ಈಗಿನ ಲೈಫ್ ಅಷ್ಟೇನೂ ಚೆನ್ನಾಗಿಲ್ಲ ಅಂದ್ರೂ ಅದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಆ ಪರಿಚಿತ ವಾತಾವರಣ ಒಂದ್ರೀತಿ ಸೇಫ್ಟಿ ಕೊಡುತ್ತೆ. ಹೀಗೆ ಒಂದೇ ಕಡೆ ಸ್ಟಕ್ ಆಗೋದು ನಮ್ಮ ತಪ್ಪಲ್ಲ, ಅದು ನಮ್ಮ ಬ್ರೇನಿನ ಒಂದು ಸರ್ವೈವಲ್ ಟೆಕ್ನೀಕ್ ಅಷ್ಟೆ. ಹಾಗಾದ್ರೆ ಈ ಕಂಫರ್ಟ್ ಟ್ರ್ಯಾಪ್ನಿಂದ ಹೊರಗೆ ಬರೋದು ಹೀಗೆ? ಅದಕ್ಕೆ ಒಂದು ಪವರ್ಫುಲ್ ಟೂಲ್ ಇದೆ, ಅದೇ ಆಂಟಿ ವಿಷನ್ ಅಥವಾ ವಿರೋಧಿ ದೃಷ್ಟಿ. ಇದು ಕೇಳೋಕೆ ಸ್ವಲ್ಪ ಕಷ್ಟ ಅನ್ನಿಸಬಹುದು, ಆದ್ರೆ ಇದು ತುಂಬಾನೇ ಎಫೆಕ್ಟಿವ್. ಈ ಎಕ್ಸರ್ಸೈಸ್ನ ಉದ್ದೇಶ ಏನು ಗೊತ್ತಾ? ಒಂದು ಅರ್ಜೆನ್ಸಿ ಕ್ರಿಯೇಟ್ ಮಾಡೋದು. ಈಗಿರೋ ಹಾಗೆ ಇದ್ರೆ ಮುಂದೆ ಎಷ್ಟು ಕಷ್ಟ ಆಗ್ಬೋದು ಅನ್ನೋದನ್ನ ಮನಸ್ಸಿಗೆ ನಾಟುವಂತೆ ಮಾಡೋದು. ಆ ನೋವು ರಿಯಲ್ ಅಂತ ಅನ್ಸಿದಾಗ ಬದಲಾಗೋಕೆ ಬೇಕಾದ ಮೋಟಿವೇಶನ್ ತಾನಾಗೇ ಬರುತ್ತೆ. ಸರಿ, ಒಂದು ಕ್ಷಣ ಕಣ್ಣು ಮುಚ್ಚಿ ನಾನ್ ಕೇಳೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ಇವತ್ತಿಂದ 10 ವರ್ಷ ಆಗಿದೆ, ನಿಮ್ಮ ಲೈಫಲ್ಲಿ ಏನೂ ಬದಲಾಗಿಲ್ಲ. ಈಗ ಎಲ್ಲಿದ್ದೀರೋ ಅಲ್ಲೇ ಇದ್ದೀರಿ. ಆ ಭವಿಷ್ಯವನ್ನ ಕ್ಲಿಯರ್ ಆಗಿ ನೋಡಿ. ಅದೇ ದುಡ್ಡಿನ ಸಮಸ್ಯೆ, ಅದೇ ಆರೋಗ್ಯದ ಚಿಂತೆಗಳು, ಮುಖದಲ್ಲಿ ಯಾವುದೇ ಉತ್ಸಾಹ ಇಲ್ಲ, ಲೈಫಲ್ಲಿ ಏನೂ ಸಾಧಿಸಿಲ್ಲ ಅನ್ನೋ ಬೇಜಾರು ಕಾಡ್ತದೆ. ಅಯ್ಯೋ, ಆವಾಗ್ಲೇ ಬದಲಾಗ್ಬೇಕಿತ್ತು ಅನ್ನೋ ಯೋಚನೆಗಳು ಸುಡ್ತಿವೆ. ಈ ಚಿತ್ರಣವನ್ನ ಮನಸ್ಸಲ್ಲಿ ತಂದುಕೊಳ್ಳಿ. ಆ ನೋವನ್ನ, ಆ ಹತಾಶೆಯನ್ನ ಫೀಲ್ ಮಾಡಿ. ಇದು ನೆಗೆಟಿವ್ ಥಿಂಕಿಂಗ್ ಅಲ್ಲ, ಇದೊಂದು ವೇಕಪ್ ಕಾಲ್. ಏನೂ ಮಾಡದೇ ಇದ್ರೆ ನಾವು ತೆರಬೇಕಾದ ಬೆಲೆ ಇದು. ಈ ನೋವೇ ನಮ್ಮನ್ನ ಆಕ್ಷನ್ ತಗೊಳ್ಳೋ ಹಾಗೆ ಮಾಡೋದು. ಸರಿ, ಈಗ ಸಮಸ್ಯೆಯ ಮೂಲ ಗೊತ್ತಾಯ್ತು. ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ. ನಿಜವಾದ ಬದಲಾವಣೆ ಶುರುವಾಗೋದು ನಮ್ಮ ಫೋಕಸ್ ಅನ್ನ ನಾವು ಸಂಪೂರ್ಣವಾಗಿ ಬದಲಾಯಿಸಿದಾಗ ಮಾತ್ರ. ನೋಡಿ,
ಇದು ತಾನೇ ಅಸಲಿ ಪಾಯಿಂಟ್. ಗೋಲ್ ಓರಿಯೆಂಟೆಡ್ ಆಗಿ ಯೋಚಿಸೋದನ್ನ ಬಿಟ್ಟು ಐಡೆಂಟಿಟಿ ಓರಿಯೆಂಟೆಡ್ ಆಗಿ ಯೋಚಿಸೋಕೆ ಶುರು ಮಾಡ್ಬೇಕು. ನಾನು ಯಶಸ್ವಿಯಾಗ್ಬೇಕು ಅನ್ನೋದ್ರ ಬದಲು ನಾನೊಬ್ಬ ಶಿಸ್ತುಬದ್ಧ ವ್ಯಕ್ತಿ ಅಂತ ನಂಬೇಕು. ನಾನು ಆರೋಗ್ಯವಾಗಿರ್ಬೇಕು ಅನ್ನೋ ಬದಲು ನಾನು ಹೆಲ್ದಿ ಫುಡ್ ತಿನ್ನೋ ವ್ಯಕ್ತಿ ಅಂತ ನಮ್ಮನ್ನ ನಾವು ನೋಡ್ಕೊಳ್ಬೇಕು. ನಮ್ಮ ಐಡೆಂಟಿಟಿ ಬದಲಾದ್ರೆ ನಮ್ಮ ಆಕ್ಷನ್ಸ್ ಆಟೋಮ್ಯಾಟಿಕ್ ಆಗಿ ಬದಲಾಗುತ್ತೆ. ನಾವೆಲ್ಲರೂ ಈ ವೈಫಲ್ಯದ ಚಕ್ರದಲ್ಲಿ ಸಿಕ್ಕಾಕೊಂಡಿರ್ತೀವಿ. ಏನೋ ಮೋಟಿವೇಶನ್ ಬರುತ್ತೆ, ಕೆಲ್ಸ ಶುರು ಮಾಡ್ತೀವಿ. ಸ್ವಲ್ಪ ಕಷ್ಟ ಬಂದ ತಕ್ಷಣ ನಮ್ಮ ಮನಸ್ಸು ವಾಪಸ್ ಹಳೇ ಕಂಫರ್ಟಬಲ್ ಐಡೆಂಟಿಟಿಗೆ ಓಡ್ಹೋಗುತ್ತೆ. ಮತ್ತೆ ಝೀರೋದಿಂದ ಶುರು. ಆದ್ರೆ ನಮ್ಮ ಐಡೆಂಟಿಟಿಯನ್ನೇ ಬದಲಾಯಿಸ್ಕೊಂಡ್ರೆ ಈ ಚಕ್ರವನ್ನೇ ಮುರಿದ್ಹಾಕ್ಬೋದು. ಆಗ ಡಿಸಿಪ್ಲಿನ್ ನಮ್ಮ ಸ್ವಭಾವವೇ ಆಗುತ್ತೆ. ಅದೊಂದು ಕಷ್ಟದ ಕೆಲ್ಸ ಅಂತ ಅನ್ಸೋದೇ ಇಲ್ಲ. ಹಾಗಾದ್ರೆ ಈ ಐಡೆಂಟಿಟಿ ಶಿಫ್ಟನ್ನ ತಕ್ಷಣ ಶುರು ಮಾಡೋದು ಹೇಗೆ? ಅದಕ್ಕೆ ಇಲ್ಲಿದೆ ನೋಡಿ ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಒನ್ ಡೇ ಪ್ರೋಟೋಕಾಲ್. ಈ 4 ಸ್ಟೆಪ್ಸ್ ತುಂಬಾನೇ ಪವರ್ಫುಲ್. ಮೊದಲನೇದು, ನಮ್ಮ ಈಗಿನ ಪರಿಸ್ಥಿತಿ ಬಗ್ಗೆ ಪ್ರಾಮಾಣಿಕವಾಗಿರೋದು. ಎರಡನೇದು, ಆಂಟಿವಿಷನ್ ಬಳಸಿ ಬದಲಾಗದೇ ಇದ್ರೆ ಆಗೋ ನೋವನ್ನ ಅನುಭವಿಸೋದು. ಮೂರನೇದು, ನಾನು ಶಿಸ್ತುಬದ್ಧ ವ್ಯಕ್ತಿ ಅಥವಾ ನಾನು ಪ್ರತಿದಿನ ಕಲಿಯೋ ವ್ಯಕ್ತಿ ಅನ್ನೋ ತರಹ ಹೊಸ ಐಡೆಂಟಿಟಿಯನ್ನ ಸ್ಪಷ್ಟವಾಗಿ ಬರ್ದಿಟ್ಕೊಳ್ಳೋದು. ಇನ್ನು ಕೊನೆಯದಾಗಿ ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಆ ಹೊಸ ಐಡೆಂಟಿಟಿಗೆ ತಕ್ಕ ಹಾಗೆ ಒಂದು ಸಣ್ಣ ಕೆಲ್ಸವನ್ನ ಇವತ್ತೇ ಈಗ್ಲೇ ಮಾಡೋದು. ಈ ಮಾತು ಎಲ್ಲವನ್ನೂ ಸಾರಾಂಶಿಸುತ್ತೆ. ಯಶಸ್ಸು ಅನ್ನೋದು ಯಾವುದು ಮ್ಯಾಜಿಕ್ ಅಲ್ಲ. ಶಿಸ್ತು ಅನ್ನೋದು ಹುಟ್ಟಿನಿಂದ ಬಂದ ಪ್ರತಿಭೆನೂ ಅಲ್ಲ. ಇದೆಲ್ಲವೂ ನಮ್ಮ ಐಡೆಂಟಿಟಿಯ ಪರಿಣಾಮ. ನಮ್ಮನ್ನ ನಾವು ಯಾರು ಅಂತ ನಂಬುತ್ತೀವೋ ಅದರ ಫಲಿತಾಂಶವೇ ಇದು. ನಮ್ಮ ಐಡೆಂಟಿಟಿ ಬದಲಾಯಿಸ್ಕೊಂಡ್ರೆ ನಮ್ಮ ಪೂರ್ತಿ ಜೀವನವನ್ನೇ ಬದಲಾಯಿಸ್ಕೊಳ್ಬಹುದು. ಬದಲಾವಣೆಗೆ ವರ್ಷಗಟ್ಲೆ ಸಮಯ ಬೇಕಿಲ್ಲ. ಪ್ರಾಮಾಣಿಕವಾಗಿ ತಗೊಳ್ಳೋ ಒಂದು ನಿರ್ಧಾರದ ದಿನ ಸಾಕು. ಸತ್ಯವನ್ನ ಎದುರಿಸಿ ಭವಿಷ್ಯವನ್ನ ಸ್ಪಷ್ಟವಾಗಿ ನೋಡಿ ಮತ್ತು ಇವತ್ತಿಂದ ನಾನು ಹಳೇ ವ್ಯಕ್ತಿ ಅಲ್ಲ ಅಂತ ನಿರ್ಧರಿಸೋ ಒಂದೇ ಒಂದು ದಿನ. ಬಹುಶಃ ಆ ನಿರ್ಣಾಯಕ ದಿನ ಇಂದೇ ಆಗಿರಬಹುದಲ್ವೇ?